ನಮ್ಮ ಪಾರ್ಟ್ನರ್ನ ನಾವೆಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಜೊತೆಗೆ ಅವರು ನಮ್ಮನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಕೆಲವೊಂದು ಟೈಮಲ್ಲಿ ತುಂಬಾ ಮುಖ್ಯ ಆಗೋಗ್ಬಿಡುತ್ತೆ. ನಾನು ಈ ಮಾತನ್ನ ಇವತ್ತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇವತ್ತು ಪ್ರೆಸೆಂಟ್ ಈ ವಿಡಿಯೋ ಮಾಡೋ ಟೈಮಲ್ಲಿ ನಾನು ನನ್ನ ಮಂತ್ಲೀಸಲ್ಲಿದ್ದೀನಿ. ಸೊ ನನಗೆ ಆ ಒಂದು ಟೈಮಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡೋದಕ್ಕಾಗಲ್ಲ, ಇವನ್ ಅಡುಗೆ ಕೂಡ. ಸೊ ಅದೇ ಒಂದು ಡೈಲಿ ಲೈಫಲ್ಲಿ ಮುಖ್ಯ ಆಗಿರೋದ್ರಿಂದ ಹೊರಗಡೆ ಕೆಲಸ ಮಾಡ್ಕೊಂಡು ಬರೋವಂಥ ಗಂಡಸರಿಗೆ ಮಧ್ಯಾಹ್ನದ ಊಟ ಆಗಿರ್ಬೋದು, ಬೆಳಗ್ಗೆ ಊಟ ಆಗಿರ್ಬೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ನಾವು ಅದನ್ನು ತಲೆಯಲ್ಲಿಟ್ಕೊಂಡೇ ಮಾಡ್ತಾಯಿರ್ತೀವಿ. ಬಟ್ ಕೆಲವೊಂದು ಸಲ ಈ ಥರ ಸಿಚುವೇಶನ್ಗಳಲ್ಲಿ ನಮಗೆ ಮಾಡೋದಕ್ಕಾಗಲ್ಲ. ಅಂಥ ಟೈಮಲ್ಲಿ ಅವರು ನಮ್ಮನ್ನ ಅರ್ಥ ಮಾಡಿಕೊಂಡು, ನಾವು ಅಂದರೆ ಏನೋ ಇರೋದನ್ನು ಅಡ್ಜಸ್ಟ್ ಮಾಡಿ ನಿಮಗೆ ಬಾಕ್ಸ್ಗೆ ಹಾಕ್ಕೊಡ್ತೀವಿ ಅಥವಾ ಇಲ್ಲಿ ತಿನ್ನೋದಕ್ಕೆ ಹಾಕ್ಕೊಡ್ತೀವಿ ಅಂದಾಗ, ಸರಿ ನಿನ್ಗೆ ಏನಾಗುತ್ತೋ ಅದನ್ನು ಮಾಡು ಅನ್ನೋ ಮಾತು ಬರುತ್ತೆ ಅಲ್ವಾ, ಅದು ನಮ್ಮ ಹೆಣ್ಮಕ್ಳಿಗೆ ತುಂಬಾ ಮುಖ್ಯ ಆಗುತ್ತೆ. ಏನಕ್ಕಂದರೆ ಅವ್ರ ಕಷ್ಟಗಳನ್ನೇ ನಾವು ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದು ಅವ್ರಿಗಿಷ್ಟ, ಇದಿಷ್ಟ ಆಗಲ್ಲ, ಈ ಅಡುಗೆ ಮಾಡಿದ್ರೆ ಅವ್ರಿಗಿಷ್ಟ, ಈ ಅಡುಗೆ ಮಾಡಿದ್ರೆ ಅವ್ರಿಗಿಷ್ಟ ಆಗಲ್ಲ. ಸೊ ಅವ್ರಿಗೇನು ಇಷ್ಟ ಬರುತ್ತೋ, ನಿಮ್ಮಿಷ್ಟ ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೊತೀವಿ ಅಂದಮೇಲೆ ಕೆಲವೊಂದು ಸಲ ನೀವು ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅಂಥ ವಿಚಾರದಲ್ಲಿ ನಾನು ತುಂಬಾ ಲಕ್ಕಿ ಅನಿಸುತ್ತೆ. ಏನಕ್ಕಂದರೆ ಕೆಲವೊಂದು ಸಲ ನಾವು ಬಾಯ್ಬಿಟ್ಟು ಮಾತಾಡದೇ ಇದ್ದರೂ ಕೂಡ ನಮ್ಮ ಮುಖ ಅಥವಾ ಕಣ್ಣನ್ನು ನೋಡಿ ನಮ್ಮ ಮಾತುಗಳನ್ನ ಅರ್ಥ ಮಾಡ್ಕೊತಾರೆ ಅಲ್ವಾ, ನಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ತಾರೆ ಅಲ್ವಾ, ಅಂಥ ಪಾರ್ಟ್ನರ್ ತುಂಬಾ ಮುಖ್ಯ. ನೀವು ಕೂಡ ನಿಮ್ಮ ಪಾರ್ಟ್ನರ್ನ ಆದಷ್ಟು ಅರ್ಥ ಮಾಡ್ಕೊಳ್ಳಿ.